ಸರಳ ಸುಬ್ಬಾರಾವ್. ಸರಳ ಬಂದು ಹೀರೋಯಿನ್ನು, ಸುಬ್ಬಾರಾವ್ ಬಂದು ಹೀರೋ. ನಮ್ಮ ಅಜಯ್ ರಾವ್ ಅವ್ರದ್ದು ಸಿನಿಮಾ ಇದು. ತುಂಬ ದಿನಗಳ ಆದಮೇಲೆ ಅಜಯ್ ರಾವ್ ಅವರು ಈ ಥರದ್ದೊಂದು ಸಿನಿಮಾ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಇದೊಂಥರ ಫೀಲ್ ಗುಡ್ ಸಿನಿಮಾ. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಲವ್ ಆಗುತ್ತೆ ಹೀರೋ ಹೀರೋಯಿನ್ಗೆ, ಮದುವೆನೂ ಆಗ್ತಾರೆ. ಮದುವೆ ಆದಮೇಲೆ ಆಫ್ಟರ್ ಮ್ಯಾರೇಜ್ ಥಿಂಗ್ಸ್, ಜೀವನ ಹೆಂಗಿರುತ್ತೆ, ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಏನೇನು ನಡೆಯುತ್ತೆ, ಯಾಕೆ ನಡೆಯುತ್ತೆ, ಇದಕ್ಕೆಲ್ಲ ಕಾರಣ ಏನು, ಎಲ್ಲರ ಜೀವನದಲ್ಲೂ ಬರುವಂಥ ಸಿಚುವೇಶನ್ನ ತಗೊಂಡು 1970s ಕತೆಗೆ ಕನೆಕ್ಟ್ ಮಾಡಿ ನಿಮಗೆ ಒಂದು ಸ್ಟೋರಿ ಹೇಳೋಕ್ಕೆ ಅಂತ ಮಾಡಿರುವಂಥ ಸಿನಿಮಾ ಸರಳ ಸುಬ್ಬಾರಾವ್. ಸರಳ ಸುಬ್ಬಾರಾವ್ ಫಸ್ಟ್ ನಾನು ಹೆಸರು ಕೇಳಿಬಿಟ್ಟು ಸರಳ ಸುಬ್ಬಾರಾವ್, ಸರಳ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಮನುಷ್ಯ ಸುಬ್ಬಾರಾವ್ ಇರಬೇಕು ಅಂತ ಅಂದ್ಕೊಂಡೆ. ಅಲ್ಲ, ಇದು ಸರಳ ಬಂದು ಹೀರೋಯಿನ್ ಹೆಸರು, ಸುಬ್ಬಾರಾವ್ ಬಂದ್ಬಿಟ್ಟು ಹೀರೋ ಹೆಸರು. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಫ್ಯಾಮಿಲಿ, ಒಂದು ಸೆಂಟಿಮೆಂಟ್ ಆ್ಯಂಡ್ ಎಮೋಷನ್ ಆ್ಯಂಡ್ ಟ್ರೆಡಿಷ್ನಲ್ ಎಮೋಷ್ನಲ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಲೈನ್ ಬಂದ್ಬಿಟ್ಟು ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಜೀವನ ಹೆಂಗಿರುತ್ತೆ, ಇದ್ರ ಮಧ್ಯೆ ಹೆಂಡತಿಗೆ ಇರಬೇಕಾದಂಥ ಜವಾಬ್ದಾರಿ, ಗಂಡನಿಗೆ ಇರಬೇಕಾದಂಥ ಜವಾಬ್ದಾರಿ, ಆಮೇಲೆ ಹೊಸ್ದಾಗಿ ಮದುವೆ ಆದವರು ಸಿನಿಮಾ ನೋಡಿ, ಸ್ವಲ್ಪ ರೊಮ್ಯಾಂಟಿಕ್ ವೇ ರೊಮ್ಯಾಂಟಿಕ್ಕೇ ಇಲ್ಲ ನಮ್ಮ ಮನೇಲಿ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ ಹೋಗಿ ಸಿನಿಮಾ ನೋಡಿದ್ರೆ ಮೇ ಬಿ ರೊಮ್ಯಾಂಟಿಕ್ ಆಗಬಹುದೇನೋ. ಆಫ್ಟರ್ ಮ್ಯಾರೇಜ್ ಥಿಂಗ್ಸ್ ಚಿಕ್ಕ ರೊಮ್ಯಾನ್ಸ್ ಎಲ್ಲ ಇದೆ ಸಿನಿಮಾದಲ್ಲಿ. ಅದು ನಿಮಗೊಂಚೂರು ಮುಜುಗರ ಅಂತ ಅನ್ನಿಸ್ಬೋದು, ಅಷ್ಟೊಂದು ಎಕ್ಸ್ಪೋಸ್ ಅಂತ ಏನೂ ಇಲ್ಲ. ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಗಂಡ ಹೆಂಡತಿ ಇವರಿಬ್ಬರ ಮಧ್ಯೆ ಇರುವಂಥ ಸಂಬಂಧದ ವ್ಯಾಲ್ಯೂನ ತಿಳಿಸುವಂಥದ್ದು ಮತ್ತು ಫ್ಯಾಮಿಲಿ ವ್ಯಾಲ್ಯೂ. ರಂಗಾಯಣ ರಘು ಅವ್ರ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ರಂಗಾಯಣ ರಘು ಅವರು ಅವರ ಹೆಂಡತಿ ಮೇಲೆ ಜೀವನ ಇಟ್ಕೊಂಡಿರ್ತಾರೆ. ಹೆಂಗೆ ಒಬ್ಬ ಮನುಷ್ಯ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ಆ ಕ್ಯಾರೆಕ್ಟರ್ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದನ್ನು ಬಿಟ್ಟು ಆ ಕ್ಯಾರೆಕ್ಟ್ರಲ್ಲಿ ಹೆಂಗೆ ಜೀವನ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ ರಂಗಾಯಣ ರಘು ಸರ್. ಇತ್ತೀಚೆಗೆ ರಿಲೀಸ್ ಆದಂತಹ ಕಲ್ಟ್ ಸಿನಿಮಾದಲ್ಲೂ ಅಷ್ಟೇ ಅಪ್ಪ ಮಗಳ ಕ್ಯಾರೆಕ್ಟ್ರು, ರಂಗಾಯಣ ರಘು ಸರ್ ಅಪ್ಪ, ರಚಿತಾ ರಾಮ್ ಅವರು ಮಗಳ ಕ್ಯಾರೆಕ್ಟರ್ ಮಾಡಿರ್ತಾರೆ. ಇವರಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಸಂಬಂಧ ಅಂತ ಅನ್ಬೋದು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲೂ ಮಕ್ಕಳು, ಅಪ್ಪ, ಅಮ್ಮ, ಹೆಂಡತಿ, ಗಂಡ ಇವರ ಕೆಲವೊಂದು ಇಂಪಾರ್ಟೆನ್ಸ್ ಏನು, ಮಕ್ಕಳ ಮೇಲೆ ಇವ್ರು ತಗೊಳ್ಳುವಂಥ ಕೇರ್ ಹೆಂಗಿರುತ್ತೆ ರಂಗಾಯಣ ರಘು ಅವರು, ಇದನ್ನು ತೋರಿಸಿದ್ದಾರೆ. ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದೆಯೇನಪ್ಪ ಅಂತಂದರೆ ಕಾಸ್ಟ್ಯೂಮ್. ಇದು ನಿಮಗೆ 1970ಸ್ಗೆ ಕನೆಕ್ಟ್ ಆಗುವಂಥ ಕಥೆ ಆಗಿರೋದ್ರಿಂದ 1970ಸಲ್ಲಿ ಬಟ್ಟೆ ಹೆಂಗೆ ಹಾಕ್ತಿದ್ರು, ಯಾವ ಥರ ಮಾತಾಡ್ತಾಯಿದ್ರು, ಯಾವ ಥರ ಕಾರ್ನ ಯೂಸ್ ಮಾಡ್ತಿದ್ರು, ಯಾವ ಥರ ಬೈಕ್ ಯೂಸ್ ಮಾಡ್ತಾಯಿದ್ರು, ಆಮೇಲೆ ಟಾಂಗ ಇರ್ತಿತ್ತು. ಅಂದರೆ ಇದನ್ನು ಶೂಟ್ ಮಾಡಿರೋದು ಮೈಸೂರಲ್ಲಾಗಿರೋದ್ರಿಂದ ಟಾಂಗನ ನೀವು ತುಂಬ ಸಾರಿ ನೋಡ್ತೀರಾ ಸಿನಿಮಾದಲ್ಲಿ. ನನಗೆ ಅದೊಂದು ಖುಷಿ ಆಯಿತು. ಯಾಕೆಂದರೆ ಇತ್ತೀಚಿನ ದಿವಸದಲ್ಲಿ ಎಲ್ಲ ಮಾಡರ್ನೈಸ್ ಆಗಿದೆ, ಸ್ಟೈಲಿಶ್ ಆಗಿ ಒಬ್ಬ ಹೀರೋ ಬರಬೇಕು ಅಂತಂದರೆ ಹಾರ್ಕೊಂಡೇ ಬರಬೇಕು, ಡಿಶುಮ್ ಅಂತ ಫೈಟ್ ಮಾಡ್ಕೊಂಡೇ ಬರಬೇಕು, ಹಿಂದುಗಡೆ ಬಾಂಬ್ ಬ್ಲಾಸ್ಟ್ ಆಗಿ ಬೆಂಕಿ ಎತ್ಕೋಬೇಕು, ಹೀರೋ ಸ್ಟೈಲಾಗಿ ನಡ್ಕೊಂಬರ್ಬೇಕು. ಈ ಸಿನಿಮಾಗಳ ಮಧ್ಯೆ ಸ್ವಲ್ಪ ಫೀಲ್ ಗುಡ್ ಸಿನಿಮಾ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಾಗಿ ಅನಿಸಿದ್ದಿದ್ದು. ಯಾಕೆ ಅಂತಂದರೆ ಪ್ರತಿಯೊಂದು ಸಿನಿಮಾನೂ ಫುಲ್ಲು ಆ್ಯಕ್ಷನ್ನು, ಫೈಟು, ಸ್ಟಂಟ್ ಮಾಡಿಕೊಂಡು ಇನ್ನೇನೋ ಬಂದ್ಬಿಟ್ಟು ಅದೇ ಇದ್ದರೆ ನಮಗೆ ಏನೋ ಹೇಳ್ತಾರಲ್ಲ, ದಿನ ಅನ್ನ ಸಾಂಬಾರು ತಿಂದು ಬೇಜಾರಾಗಿಬಿಡುತ್ತೆ. ಮಜ್ಜಿಗೆ ಹುಳಿ, ಮೊಸರನ್ನ, ಆಮೇಲೆ ಸಿಂಪಲ್ಲಾಗಿ ಪುಳಿಯೋಗರೆ, ಫ್ರೂಟ್ ಸಲಾಡು, ಹೀಗೆಲ್ಲ ವೆಜಿಟೇಬಲ್ ಸಲಾಡು, ಈ ಥರದ್ದು ಬೇಕು ಸಿನಿಮಾಗಳು. ಮೊನ್ನೆ ರವಿ ಸರ್ ಮಾತಾಡಿದ್ದನ್ನು ನಾನು ನೋಡ್ತಾ ಇದ್ದೆ. ನಾನು ಹೇಳೋದಿಷ್ಟೇ, ಸಿನಿಮಾ ನೋಡಬೇಕು, ಎಂಟರ್ಟೈನ್ಮೆಂಟ್ ಬೇಕು. ಜೀವನದಲ್ಲಿ ಎಂಟರ್ಟೈನ್ಮೆಂಟು ಇದನ್ನು ಅಲ್ಟಿಮೇಟ್, ಅದನ್ನು ಮಿಂಚಿದ ಬೇರೆ ಏನೂ ಇಲ್ಲ. ಸೊ ನೋಡಿ ಸಿನಿಮಾನ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಅಜಯ್ ರಾವ್ ಅವರು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಇನ್ನೂ ಇಂಪ್ರೂವೈಸ್ ಮಾಡ್ಕೊಂಡು ಇನ್ನೂ ಮಾಡ್ಬೋದಾಗಿತ್ತೇನೋ ಅಂತ ನನಗೆ ಅನ್ನಿಸ್ತು. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಆ ಕ್ಯಾರೆಕ್ಟ್ರಿಗೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಸಾರಿ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದಾದಂಥ ಒಂದು ಸಿನಿಮಾ. ನನಗೆ ನನ್ನ ವೈಫ್ನ ಕರ್ಕೊಂಡು ಹೋಗಿದ್ದೆ. ಕೆಲವೊಂದು ಸಿಚುವೇಶನ್ಸು ನಮ್ಮ ಲೈಫಲ್ಲೂ ಆಗ್ತಾ ಇರುತ್ತೆ, ಜಗಳಗಳು, ಮನಸ್ತಾಪ, ಬೇರೆದೆಲ್ಲ ಗೊತ್ತಲ್ಲ, ಗಂಡ ಹೆಂಡತಿ ಜೀವನ ಹೆಂಗಿರುತ್ತೆ ಅಂತ ಗೊತ್ತು ಎಲ್ಲರಿಗೂ. ಆ ಥರದ್ದು ಸಿಚುವೇಶನ್ ಸ್ಕ್ರೀನ್ ಮೇಲೆ ಬಂದಾಗ ಒಬ್ರು ಮುಖ ಒಬ್ರು ನೋಡ್ಕೋತಾ ಇದ್ವಿ. ಸೊ ಈ ಥರದ್ದು ಒಂದು ಕೋಇನ್ಸಿಡೆನ್ಸ್, ಈ ಥರದ್ದೊಂದು ಸೀನ್ಸ್ ಸ್ವಲ್ಪ ಕನೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತು. ಇದಿಷ್ಟಿತ್ತು ಸರಳ ಸುಬ್ಬಾರಾವ್ ಸಿನಿಮಾ ಬಗ್ಗೆ ನನ್ನ ಒಂದು ಒಪಿನಿಯನ್. ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ, ಇವತ್ತಷ್ಟೇ ರಿಲೀಸ್ ಆಗಿರುವಂಥ ಸಿನಿಮಾ ಇದು. ಇಂಥ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋಣ. ಎಲ್ಲ ಫುಲ್ಲು ಹಂಗೆ ಹಾರ್ಕೊಂಡೇ ಹೋಗೋಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಟೀಮ್ ಸರಳ ಸುಬ್ಬಾರಾವ್. ಥ್ಯಾಂಕ್ ಯು. ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.